ಶಾಸಕರು ಮತ್ತು ಸಚಿವರ ಅಸಮಾಧಾನ ತಣಿಸೋ ಯತ್ನದ ಬಳಿಕ ಕಾರ್ಯಕರ್ತರ ಕಡೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಕಾಂಗ್ರೆಸ್ನ ನಾಯಕರು ಫೋಕಸ್ ಮಾಡ್ತಾ ಇದ್ದಾರಾ ಅನ್ನೋದು ಪ್ರಶ್ನೆ. ಏನು ಹಾಗಾದ್ರೆ ನೋಡ್ತಾ ಹೋಗೋಣ ನಾವು. ಕಾಂಗ್ರೆಸ್ನಲ್ಲಿ ಶಾಸಕರು ಸಚಿವರು ಯಾವ ರೀತಿ ಅಸಮಾಧಾನದಲ್ಲಿದ್ದಾರೆ ಗೊತ್ತೇ ಇದೆ. ಈಗ ಕಾರ್ಯಕರ್ತರ ಅಸಮಾಧಾನ ತಣಿಸುವ ಯತ್ನ ಹೇಗೆ ಅಂದರೆ 35 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಎಲ್ಲ ನಿಗಮಗಳಿಗೆ ಒಟ್ಟು 600ಕ್ಕೂ ಹೆಚ್ಚು ನಿರ್ದೇಶಕರ ನೇಮಕಕ್ಕೆ ಸಿದ್ಧತೆ ಆಗ್ತಾ ಇದೆ. ಕನಿಷ್ಠ 7ರಿಂದ 1000 ಪ್ರಮುಖ ಕಾರ್ಯಕರ್ತರಿಗೆ ಇದರಿಂದ ಅಧಿಕಾರ ಸಿಕ್ಕಂತಾಗುತ್ತೆ. ಜುಲೈ 20ರ ಒಳಗೆ ನಿಗಮ ಮಂಡಳಿ ನೇಮಕಾತಿ ಪ್ರಕ್ರಿಯೆಯನ್ನ ಮುಗಿಸ್ಬಿಡಬೇಕು. ಆ ಮೂಲಕ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಕೂಗಿತ್ತಲ್ಲ, ಅದನ್ನ ಸರಿಪಡಿಸ್ಕೊಳ್ಳೋಣ, ಕಳಂಕ ಮುಕ್ತರಾಗೋಣ ಅಂತ ಒಂದು ಯೋಚನೆ ಅಂತೆ. ಬಟ್ ಸಾಮಾನ್ಯವಾಗಿ ಈ ನಿಗಮ ಮಂಡಳಿಯನ್ನು ಗಂಜಿ ಕೇಂದ್ರ ಅಂತ ಪೊಲಿಟಿಕ್ಸಲ್ಲಿ ಕರೀತಾರೆ. ಯಾರನ್ನ ಎಲ್ಲೂ ಹಾಕೋಕ್ಕಾಗಲ್ಲ, ಅವ್ರನ್ನ ಇಲ್ಲಿಗೆ ತಂದು ಕೂರಿಸಿ ಒಂದು ಗುಟ್ಟದ ಕಾರ್ ಕೊಟ್ಬಿಡೋದು, ನಿಮಗೂ ಒಂದು ಅಧಿಕಾರ ಇದೆ ಅಂತ ಹೇಳ್ಬಿಡೋದು. ಆ ಥರದ್ದು ಯಾರಿಗೆ ಮಾಡ್ತಾರೆ? ಕಾರ್ಯಕರ್ತರಿಗೆ ಅವಕಾಶ ನಿಜವಾಗ್ಲೂ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಯಾಕಂದರೆ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಶ್ರಮಿಸಿದವರು ಅವರೇ ಅಲ್ವಾ. ಸೊ ಕುತೂಹಲ ಇದೆ. ಆಮೇಲೆ ಅಡ್ಮಿಷನ್ ಹೆಂಗೆ ಮಾಡ್ತಾರೆ ಅನ್ನೋದು ಕುತೂಹಲ. ಮತ್ತೊಂದು ಅಡ್ಮಿಷನ್ ಅಂದರೆ ಎಂಟ್ರಿ ಹೆಂಗೆ ಸಿಗುತ್ತೆ ಕಾರ್ಯಕರ್ತರಿಗೆ, ಏನು ಮಾನದಂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಗಂಜಿ ಕೇಂದ್ರದ ಅಡ್ಮಿಷನ್ ಯಾವ ರೀತಿ ಆಗುತ್ತೆ ಅನ್ನೋದು ಒಂದು ಕುತೂಹಲ. ಎಷ್ಟು ಜನ ಲಾಬಿ ಮಾಡ್ತಾರೆ, 3 ಬಣದ ಪೈಕಿ ಯಾರ ಕೈ ಮೇಲಾಗುತ್ತೆ, ಈ ಪ್ರಶ್ನೆಗಳಿಗೂ ಉತ್ತರ ಶೀಘ್ರದಲ್ಲೇ ಸಿಗಬಹುದು.